ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಸೊ 9 ತಿಂಗಳಿಗೆ ಬಿದ್ದಿದ್ದು ಆಯ್ತು, ಸೀಮಂತ ಮಾಡಿದ್ದು ಆಯ್ತು, ಫಂಕ್ಷನ್ ಎಲ್ಲ ಮುಗೀತು. ಸೀಮಂತ ಮಾಡಿದ್ದೇನೆ ನೆಕ್ಸ್ಟ್ ಡೇ ಇಂದಾನೆ ಹುಷಾರಿಲ್ದಂಗ ಆಗೋಗ್ಬಿಟ್ಟಿದೆ. ನೀರ್ ಚೇಂಜ್ ಆಗಿದೆಯೋ ಗೊತ್ತಿಲ್ಲ, ಇಲ್ಲ ಯಾರ್ದಾದ್ರು ದೃಷ್ಟಿ ಆಗಿದೆಯೋ ಗೊತ್ತಿಲ್ಲ. ಮನೆಯಲ್ಲಿ ಫಸ್ಟ್ ನನ್ನ ಹಸ್ಬೆಂಡ್ ಹುಷಾರಿಲ್ದಲೆ ಮಲ್ಕೊಂಡ್ರು. ಅದಾದ್ಮೇಲೆ ನೆಕ್ಸ್ಟ್ ನನ್ಗೆ ಥ್ರೋಟ್ ಪೇಯ್ನು, ಫೀವರು ಮತ್ತೆ ಎಲ್ಲಾನು ಬಂದ್ಬಿಟ್ಟಿತ್ತು. ಅದಾದ್ಮೇಲೆ ಕಾಫ್ ಜಾಸ್ತಿ ಆಗೋಯ್ತು, ಕೋಲ್ಡ್ ಜಾಸ್ತಿ ಆಗೋಯ್ತು. ಈ ಟೈಮಲ್ಲಿ ಕೆಮ್ಮು ಮತ್ತೆ ನೆಗಡಿ ಆಗ್ಬಾರ್ದು ಅಂದ್ಬಿಟ್ಟು ತಕ್ಷಣನೇ ಹಾಸ್ಪಿಟಲ್ಗೆ ಹೋಗಿದ್ವಿ. ಅವರು ಈ ಟೈಮಲ್ಲಿ ಬೇರೆ ಯಾವುದನ್ನು ಟ್ಯಾಬ್ಲೆಟ್ಸ್ ಕೊಡಕ್ಕಾಗಲ್ಲ ಅಂದ್ಬಿಟ್ಟು ಬರೀ ಪ್ಯಾರಾಸಿಟಮಲ್ ಮತ್ತೆ ಥ್ರೋಟ್ ಇನ್ಫೆಕ್ಷನ್ಗೆ ಒಂದು ಟ್ಯಾಬ್ಲೆಟ್, ಕಾಫ್ಗೆ ಒಂದು ಸಿರಪ್ ಅನ್ನ ಕೊಟ್ರು. ಸರಿ ಅನ್ಬಿಟ್ಟು ಅದನ್ನ ತಗೊಳ್ತಾ ಇದ್ದೆ. ಇನ್ನ ನನ್ನ ಮಗಳು ಚಿಕ್ಕವಳಾಗಿರೋದ್ರಿಂದ ಗೊತ್ತಲ್ವಾ, ಅವಳು ನನ್ನನ್ನು ಬಿಟ್ಟು ಮಲ್ಕೊಳ್ತಾನೆ ಇರ್ಲಿಲ್ಲ. ಸೊ ನನ್ಗೆ ಅಂಟಾಕೊಂಡು ಮಲ್ಕೊಂಡು ಜ್ವರ ಅವಳಿಗೂ ಬಂದಿತ್ತು. ಸೊ ಮೂರೂ ಜನ ಪೇಷಂಟ್ ಆಗಿ ಮಲ್ಕೊಂಡ್ಬಿಟ್ಟಿದ್ವಿ. ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರು ಲಾಸ್ಟ್ ಸ್ಕ್ಯಾನ್ ಒಂದು ಮುಗಿಸ್ಕೊಂಡು ಬಂದ್ಬಿಡಿ, ಸೊ ಬೇಬಿ ಪೊಸಿಷನ್, ವಾಟರ್ ಕಂಟೆಂಟ್ ಎಲ್ಲ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ಅಂತಂದ್ರು. ಸೊ ಅವ್ರು ಹೇಳ್ದಾಗಿಂದನೂ ನಾನು ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ಬೇಕು ಅನ್ಕೊಳ್ತಾನೆ ಇದ್ದೆ. ಬಟ್ ಹುಷಾರಿಲ್ದಿರೋ ಕಾರಣ ನನ್ಗೆ ಮಾಡಕ್ ಆಗಿರ್ಲಿಲ್ಲ. ಹಾಗೆ ಸ್ಕ್ಯಾನಿಂಗು ಕೂಡ ಹೋಗಿಲ್ಲ. ಕಂಪ್ಲೀಟ್ ಆಗಿ ಎಲ್ಲದನ್ನು ಹುಷಾರ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಸದ್ಯಕ್ಕೆ 4 ಡೇಸಿಗೆ ಆಗೋಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು, ಆದ್ರೂ ನನ್ಗೇನ್ ಜ್ವರ ಕಮ್ಮಿ ಆಗಿರ್ಲಿಲ್ಲ. ಸೊ ಮತ್ತೆ ಇನ್ನೊಂದ್ಸಲ ಹಾಸ್ಪಿಟಲ್ಗೆ ಹೋದ್ವಿ, ಬೇರೆ ಮಾತ್ರೆಗಳನ್ನ ಚೇಂಜ್ ಮಾಡಿ ಕೊಟ್ರು. ಸೊ ಇವತ್ತು ಸ್ವಲ್ಪ ಫೀಲಿಂಗ್ ಬೆಟರ್. ಅದಕ್ಕೆ ಇನ್ ಮತ್ತೆ ಮಾಡಕ್ ಆಗುತ್ತೋ ಇಲ್ವೋ ಒಂದೇ ಸಲ ಮಾಡಿಟ್ಬಿಟ್ರೆ ಸೇಫರ್ ಸೈಡ್ ಅನ್ಬಿಟ್ಟು ಇವತ್ತು ಹಾಸ್ಪಿಟಲ್ ಬ್ಯಾಗ್ಸ್ನೆಲ್ಲ ಪ್ಯಾಕ್ ಮಾಡಿಟ್ಬಿಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ಗೆ ಎಲ್ಲಾನು ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ಮೊದಲು ಎಲ್ಲದನ್ನು ಒಂದ್ ಕಡೆ ಅರೇಂಜ್ ಮಾಡ್ಕೊಂಡು ಆಮೇಲೆ ಬ್ಯಾಗಲ್ಲಿ ಇಟ್ಕೊಂಡ್ರೆ ಈಸಿ ಆಗತ್ತೆ ಅನ್ಬಿಟ್ಟು ಎಲ್ಲದನ್ನು ಒಂದ್ ಕಡೆ ನೀಟಾಗಿ ಜೋಡಿಸ್ಕೊಂಡಿದೀನಿ. ನಂದೆಲ್ಲ ಒಂದ್ ಸೈಡು ಹಾಗೆ ಬೇಬಿದೆಲ್ಲ ಒಂದ್ ಸೈಡು ಅಂತ ನೀಟಾಗಿ ಇಟ್ಕೊಂಡ್ರೆ ನೆನಪಿಗೆ ಬರುತ್ತೆ ಬೇಗ ಅನ್ಬಿಟ್ಟು ಜೋಡಿಸಿ ಇಟ್ಕೊಂಡಿದೀನಿ. ಸೊ ಈಗ ಎಲ್ಲ ಒಂದ್ ಬ್ಯಾಗ್ಗೆ ಪ್ಯಾಕಿಂಗ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ನಂದು ಬ್ಯಾಗ್ ಸೆಪರೇಟು, ಪಾಪು ಬ್ಯಾಗ್ ಸೆಪರೇಟ್ ಆಗಿ ಇಡೋಣ ಅಂತ ಅನ್ಕೊಂಡಿರೋದು. ಯಾಕಂದ್ರೆ ಬೇಗ ಕೈಗೆ ಥಿಂಗ್ಸ್ಗಳು ಸಿಗಲ್ಲ. ಡೆಲಿವರಿ ಟೈಮಲ್ಲಿ ಅದ್ ಕೊಡಿ ಇದ್ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಎಲ್ಲಾವುದು ಒಂದೇ ಬ್ಯಾಗಿಗೆ ಜೋಡಿಸ್ಕೊಂಡ್ರೆ ಎಲ್ಲ ಮೆಸ್ಅಪ್ ಆಗಿಬಿಡುತ್ತೆ ಅನ್ಬಿಟ್ಟು ಸೆಪರೇಟ್ ಆಗಿ ನನ್ನ ಬ್ಯಾಗು ಹಾಗೆ ಇನ್ನೊಂದು ಬೇಬಿ ಬ್ಯಾಗ್ ಅನ್ನ ರೆಡಿ ಮಾಡಬೇಕು. ಹಾಸ್ಪಿಟಲ್ ಇಂದ ಮನೆಗೇನ್ ಬರಲ್ಲ, ಯಾಕಂದ್ರೆ ಹಸ್ಬೆಂಡ್ ಮನೆಯಲ್ಲಿ ಡೆಲಿವರಿ ಮಾಡಿಸ್ಕೊಂಡು ಹೋಗ್ತಿರೋದ್ರಿಂದ ಹಾಸ್ಪಿಟಲ್ ಇಂದ ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿರೋದು. ಹಾಗಾಗಿ ಪ್ಯಾಕಿಂಗ್ ಮಾಡೋದು ಸ್ವಲ್ಪ ಜಾಸ್ತಿ ಇದೆ. ಸೊ ಫಸ್ಟ್ ಥಿಂಗು ಒಂದಷ್ಟು ಫೀಡಿಂಗ್ ಕುರ್ತೀಸ್ ಅನ್ನ ಇಡ್ತಾ ಇದ್ದೀನಿ. ಹಾಸ್ಪಿಟಲ್ ಅಲ್ಲಿ ಇದೇನು ಅವಶ್ಯಕತೆ ಇರಲ್ಲ, ಬಟ್ ಊರಿಗೆ ಹೋದ್ಮೇಲೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಥವಾ ಪಾಪುಗೆ ಎಲ್ಲಾದ್ರೂ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ವ್ಯಾಕ್ಸಿನ್ ಹಾಕಿಸ್ಬೇಕು ಅಂತ ಅಂದಾಗ ಇದು ಹೆಲ್ಪ್ ಆಗುತ್ತೆ ಅನ್ಬಿಟ್ಟು ಸೊ ಫಸ್ಟ್ ಈ ಫೀಡಿಂಗ್ ಕುರ್ತೀಸ್ ಅನ್ನ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಹೇರ್ ಡ್ರೈಯರು, ಯಾಕಂದ್ರೆ ಇವಾಗ ಮಳೆಗಾಲ ಜೊತೆಗೆ ಚಳಿಗಾಲನು ಸ್ಟಾರ್ಟ್ ಆಗೋದ್ರಿಂದ ನನಗೆ ತಲೆ ಒಣಗಿಸ್ಕೊಳೋದಕ್ಕೆ ಹೇರ್ ಡ್ರೈಯರ್ ತುಂಬಾನೇ ಹೆಲ್ಪ್ ಆಗುತ್ತೆ. ಬಿಸ್ಲಿಲ್ಲ ಅಂತಂದ್ರೆ ಹಸಿ ತಲೆನಲ್ಲಿ ಮಗುಗೆ ಫೀಡ್ ಮಾಡೋದಕ್ಕೆ ಬಿಡೋದಿಲ್ಲ, ಕೋಲ್ಡ್ ಆಗುತ್ತೆ ಅನ್ಬಿಟ್ಟು. ಸೊ ಈಗ ಒಂದ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಕೂದಲು ಕಮ್ಮಿ ಇರೋದ್ರಿಂದ ಬೇಗ ತಲೆ ಒಣಗಿಸ್ಕೊಳ್ಬಹುದು. ಇದೊಂದು ನನಗೆ ಅಡ್ವಾಂಟೇಜ್ ಬಾಣಂತಿಯಲ್ಲಿ ಅಂತ ಹೇರ್ ಡ್ರೈಯರ್ ಅನ್ನ ಇಟ್ಕೊಳ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಮೇಕಪ್ ಸೆಟ್, ಇದ್ರಲ್ಲಿ ಬರೀ ಇನ್ನೇನು ಪೌಡರು, ಕ್ರೀಮು, ಸ್ಟಿಕ್ಕರ್ಸ್ ಇದೆ. ಹಾಗೆ ಒಂದು ಬಾಚಣಿಗೆನ ಇಟ್ಕೊಳ್ತಾ ಇದ್ದೀನಿ, ಹಾಸ್ಪಿಟಲ್ ಅಲ್ಲಿ ತಲೆ ಬಾಚ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಇದನ್ನೆಲ್ಲ ಫಸ್ಟ್ 3 ಡೇಸ್ ಅಲ್ಲಂತೂ ಯೂಸ್ ಮಾಡಕ್ಕಾಗಲ್ಲ, ಊರಿಗೆ ಹೋದ್ರೆ ಬೇಕಾಗತ್ತೆ ಅನ್ಬಿಟ್ಟು ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಟವಲ್ಸು, 1-2 ಸ್ಟಾಲ್ಸ್ ಫೀಡ್ ಮಾಡ್ಬೇಕಾದ್ರೆ ಅಡ್ಡ ಹಾಕೊಳಕ್ಕೆ ಅಥವಾ ಹಿಂಗೆ ತಲೆ ಕಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅನ್ಬಿಟ್ಟು 1-2 ಸ್ಟಾಲ್ ಅನ್ನ ಇಟ್ಕೊಳ್ತಾ ಇದ್ದೀನಿ. ಸೊ ಇವು ಫೀಡಿಂಗ್ ನೈಟೀಸ್, ಡೆಲಿವರಿ ಆಗಿದ ತಕ್ಷಣನೇ ನೈಟಿಗಳನ್ನೇ ಹಾಕೊಳ್ಳೋಕೆ ಹೇಳೋದು. ಹಾಗಾಗಿ ಫೀಡಿಂಗ್ ನೈಟೀಸ್ ಅನ್ನ ಇಟ್ಕೊಂಡಿದೀನಿ. ಒಂದು 4 ಫೀಡಿಂಗ್ ನೈಟೀಸ್ ಇಟ್ಕೊಂಡಿದೀನಿ. ಯಾಕಂದ್ರೆ ಫಸ್ಟ್ 3 ಮಂತ್ಸ್ ಇವು ಬೆಟರ್ ಆಗಿರ್ತವೆ, ಆಚೆ ಎಲ್ಲೂ ಹೋಗಲ್ಲ ಅಂದ್ರೆ. ಹಾಗೆ ಫೀಡಿಂಗ್ ಬ್ರಾಸ್ ಅನ್ನ ಕೂಡ ನಾನು ತರಿಸ್ಕೊಂಡಿದ್ದೆ ಫ್ಲಿಪ್ಕಾರ್ಟ್ ಇಂದ. ಸೊ ಇವು ಡ್ರೆಸ್ಸಿಗೆ ಯೂಸ್ ಆಗುತ್ತೆ, ಹಾಗೆ ಹಾಸ್ಪಿಟಲ್ ಅಲ್ಲಿ ಹಾಕೊಳ್ಳೋದಕ್ಕೆ ಕಂಫರ್ಟಬಲ್ ಆಗು ಇರುತ್ತೆ ಫೀಡಿಂಗ್ ಗೆ ಅನ್ಬಿಟ್ಟು ನಾನು ಇವನ್ನ ಜೋಡಿಸ್ಕೊಳ್ತಾ ಇದ್ದೀನಿ.
ಸೊ ಅದಾದ್ಮೇಲೆ ಒಂದು ಸ್ವೆಟರು ಡೆಲಿವರಿ ಆಗಿದ ತಕ್ಷಣ ಸ್ವೆಟರ್ ಹಾಕ್ತಾರಲ್ಲ, ಅದಕ್ಕೆ ಸ್ವೆಟರನ್ನ ಇಟ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸು ಸ್ಯಾನಿಟರಿ ಪ್ಯಾಡು, ಇದು ಇದಲ್ಲೇ ಆಗೋದೇ ಇಲ್ಲ. ಸೊ ಅದಕ್ಕೆ ಇದನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಇದು ಡೈಪರ್ಸು ಬಾಣಂತಿಯರಿಗೆ ಹಾಕೋದಕ್ಕೆ. ಯಾಕೆಂದರೆ ಡೆಲಿವರಿ ಆದಮೇಲೆ ಬ್ಲೀಡಿಂಗ್ ತುಂಬಾ ಜಾಸ್ತಿ ಇರುತ್ತೆ. ಬಗ್ಗಿ ಎದ್ದು ಪ್ಯಾಡ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋ ಅಷ್ಟೂ ನಮಗೆ ಶಕ್ತಿ ಇರೋದಿಲ್ಲ. ಹಾಗಾಗಿ ಐರಾಗ್ ಡೆಲಿವರಿ ಆದಾಗಲೂ ಕೂಡ ನನಗೆ ಹಾಕಿದ್ರು. ಇವಾಗಲೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಮೆಡಿಕಲ್ನಲ್ಲಿ ತೊಗೊಂಡಿದ್ದು. ಅದಾದಮೇಲೆ ಇದು ಅಷ್ಟೇ ಪೀರಿಯಡ್ ಪ್ಯಾಂಟೀಸು. ಸೊ ಪದೇ ಪದೇ ಬ್ಲೀಡಿಂಗ್ ಜಾಸ್ತಿ ಆಗ್ತಿರೋದ್ರಿಂದ ನೈಟ್ ಟೈಮಲ್ಲಿ ಅಥವಾ ಡೇ ಟೈಮಲ್ಲಿ ಇದು ಕಂಫರ್ಟಬಲ್ ಆಗಿರುತ್ತೆ ಡೆಲಿವರಿ ಟೈಮಲ್ಲಿ ಅಂದ್ಬಿಟ್ಟು ತರಿಸಿಟ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಆನ್ಲೈನಲ್ಲಿ ತರಿಸಿದ್ದೆ. ಸೊ 2 ಪ್ಯಾಕ್ ತರಿಸಿದ್ದೀನಿ, ನೋಡಬೇಕು. ಯಾಕಂದರೆ ಕೆಲವರಿಗೆ ಬ್ಲೀಡಿಂಗ್ ಜಾಸ್ತಿ ಇರುತ್ತೆ, ಕೆಲವರಿಗೆ ಕಮ್ಮಿ ಇರುತ್ತೆ, ಡಿಪೆಂಡ್ಸು. ಅದಕ್ಕೋಸ್ಕರ ಯಾವುದಕ್ಕೂ ಸೇಫ್ಟಿಗಿರಲಿ ಅಂದ್ಬಿಟ್ಟು 2 ಪ್ಯಾಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಹಾಸ್ಪಿಟಲ್ಗೆ ಅಂದ್ಬಿಟ್ಟು ಒಂದು ಜೊತೆ ಸ್ಲಿಪ್ಪರನ್ನು ತರಿಸಿಟ್ಕೊಂಡಿದ್ದೀನಿ. ಹಾಗೆ ತಲೆಗೆ ಕಟ್ಟೋದಕ್ಕೆ ಇದು ಒಂದು ಮಫ್ಲರು, 2 ಜೊತೆ ಸಾಕ್ಸು. ಸೊ ಇದಿಷ್ಟು ನನ್ನ ಥಿಂಗ್ಸು ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. ಹಾಗೆ ಇದು ಕೆಟಲ್ಲು, ಬಿಸಿನೀರು ಕಾಯಿಸ್ಕೊಳ್ಳೋದಕ್ಕೋಸ್ಕರ. ಕೆಲವೊಂದೊಂದು ಹಾಸ್ಪಿಟಲಲ್ಲಿ ಗೀಸರ್ ಇರುತ್ತೆ, ಬಿಸಿನೀರು ಬರ್ತಿರುತ್ತೆ. ಇನ್ನು ಕೆಲವರಲ್ಲಿ ತಣ್ಣೀರು ಬರ್ತಾ ಇರುತ್ತೆ, ಬಿಸಿನೀರು ಫೆಸಿಲಿಟಿ ಇರಲ್ಲ. ಬಾಣಂತಿಯವರಿಗೆ ಡೆಲಿವರಿ ಆದಮೇಲೆ ತಣ್ಣೀರು ಮುಟ್ಟಕ್ಕೂ ಸಹ ಬಿಡೋದಿಲ್ಲ. ಯಾಕೆಂದರೆ ಪಾಪುಗೆ ನಮಗೆ ಶೀತ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಈ ಕೆಟಲನ್ನು ತರಿಸಿಟ್ಕೊಂಡಿದ್ದೀನಿ. ಇದು ಬಜಾಜ್ ಕಂಪನಿದು. ನೋಡಿ, ಈ ರೀತಿನಲ್ಲಿ ಕುಡಿಯೋ ನೀರು ಕೂಡ ಕಾಯಿಸ್ಕೊಳ್ಬಹುದು. ಡೆಲಿವರಿ ಆದಮೇಲೆ ಬಿಸಿ ನೀರೇ ಕೊಡೋದ್ರಿಂದ ಕುಡಿಯೋ ನೀರು ಬೇಕಾದ್ರೂ ಕಾಯಿಸ್ಕೊಳ್ಬಹುದು. ಮುಖ ಅಥವಾ ಕೈಕಾಲು ತೊಳ್ಕೊಳ್ಳೋದಕ್ಕೆ ನೀರನ್ನು ಕೂಡ ಕಾಯಿಸ್ಕೊಳ್ಬಹುದು. ಅದಕ್ಕೆ ಈ ಕೆಟಲನ್ನು ಕೂಡ ಸೇಫರ್ ಸೈಡ್ ಅಂದ್ಬಿಟ್ಟು ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ನನ್ನ ಬ್ಯಾಗ್ಗೆ ಹಿಡಿಸೋ ಅಷ್ಟು ಅದು ಫುಲ್ ಆಗೋಗಿದೆ ಬ್ಯಾಗ್ ಕೂಡ. ಅಂಡ್ ಆಲ್ಮೋಸ್ಟ್ ಎಲ್ಲದನ್ನು ಜೋಡಿಸ್ಕೊಂಡಿದ್ದೀನಿ ಅಂತ ಅನ್ಕೊಳ್ತೀನಿ. ಸೊ ನನ್ನ ಹಾಸ್ಪಿಟಲ್ ಬ್ಯಾಗು ರೆಡಿ ಆಗಿದೆ. ನೆಕ್ಸ್ಟ್ ಬೇಬಿಗೆಲ್ಲ ಏನೇನು ಬೇಕು ಅದನ್ನ ಇನ್ನೊಂದು ಬ್ಯಾಗ್ಗೆ ಜೋಡಿಸ್ಕೊಳ್ಳೋಣ. ಇನ್ನು ಬೇಬಿ ಥಿಂಗ್ಸ್ ಅಲ್ಲಿ ಫಸ್ಟ್ ನಾನು ಈ ಟವಲನ್ನ ತಗೊಂಡಿದ್ದೆ. ಇಲ್ಲೇ ಎಲ್ಲದನ್ನು ಆನ್ಲೈನಲ್ಲೇ ತರಿಸ್ಲಿಲ್ಲ. ಕ್ವಾಲಿಟಿಯನ್ನ ನೋಡ್ಬಿಟ್ಟು ಕೆಲವೊಂದನ್ನ ಅಂಗಡಿಯಲ್ಲಿ, ಕೆಲವೊಂದನ್ನ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೀನಿ. ಇದು ಬೇಬಿಗೆ ಮೈ ಒರೆಸೋದಕ್ಕೆ ಟವಲು. ಹುಟ್ಟಿದ ತಕ್ಷಣ ಏನು ಸ್ನಾನ ಮಾಡಿಸಲ್ವಲ್ಲ, ಸೊ ಇದನ್ನ ಫಸ್ಟು ಅಂದ್ರೆ ಕೆಳಗಡೆ ಇಡ್ತಾ ಇದ್ದೀನಿ, ಸ್ನಾನ ಮಾಡಿಸಿದಾಗ ಬೇಕಾಗತ್ತೆ ಅಂತ. ಅದಾದ್ಮೇಲೆ ಚಳಿಗಾಲ ಇರೋದ್ರಿಂದ ಒಂದು ಉಲ್ಲನ್ ರಗ್ಗನ್ನ ನಾನು ಇಡ್ತಾ ಇದ್ದೀನಿ. ಆಕ್ಚುಲಿ ಈ ರಗ್ಗು ಬಂದು ಐರಾ ಹುಟ್ಟಿದ ತಕ್ಷಣ ತಗೊಂಡಿದ್ ರಗ್ಗು. ಸೊ ಇವಾಗ ಇದು ನೆಕ್ಸ್ಟ್ ಬೇಬಿಗೂ ಕೂಡ ಯೂಸ್ ಆಗ್ತಾ ಇದೆ. ಚಳಿಗಾಲ ಇರೋದ್ರಿಂದ ಇದು ತುಂಬಾ ಬೆಚ್ಚಗಿರುತ್ತೆ, ಹಾಗಾಗಿ ಈ ರಗ್ಗನ್ನ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಈ ಟೋಪಿ ಕೂಡ ಐರಾದೇನೆ, ಅದು ಕೂಡ ಇವಾಗ ಯೂಸ್ ಆಗ್ತಾ ಇದೆ. ಮಗುಗೆ ಚಳಿ ಆದ್ರೆ ಇದೊಂದು ಟೋಪಿಯನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಮೇನ್ ಥಿಂಗು ಇದು ರೆಕ್ಸಿನ್ ಅಂದ್ರೆ ರಬ್ಬರ್ ಶೀಟು. ರಬ್ಬರ್ ಶೀಟು ಅಲ್ಲ, ಇದು ರಬ್ಬರ್ ಆದ್ರೆ ಮಗುಗೆ ಹೀಟ್ ಆಗುತ್ತೆ ಅನ್ಬಿಟ್ಟು ಡಾಕ್ಟರ್ ರಬ್ಬರ್ ಶೀಟ್ಸ್ ಅನ್ನ ಹಾಕಬೇಡಿ ಅಂತ ಹೇಳ್ತಾರೆ. ರೆಕ್ಸಿನ್ ಅಂತಾನೆ ಸಿಗುತ್ತೆ. ಬೇಬಿದು ಸುಸ್ಸು ಎಲ್ಲ ನೋಡಿ ಇದ್ರಲ್ಲೇ ಇರುತ್ತೆ. ಮ್ಯಾಟ್ ಮೇಲೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು, ಬೆಡ್ ಮೇಲೆ ಹಾಕೊಳ್ಬಹುದು. ಹಾಗೆ ಮಗುನ ಮಲಗಿಸ್ತೀವಲ್ಲ ಬೇಬಿ ಕ್ಯಾರಿಯರ್, ಅದಕ್ಕೂ ಕೂಡ ಹಾಕೊಳ್ಬಹುದು. ಏನೂ ವೆಟ್ ಆಗೋದಿಲ್ಲ, ನೀರೆಲ್ಲ ಇದ್ರ ಮೇಲೆನೆ ಇರುತ್ತೆ. ಸೊ ಈ ಒಂದು ರೆಕ್ಸಿನ್ ಶೀಟ್ ಅನ್ನ ನಾನು ಇಟ್ಕೊಂಡಿದ್ದೀನಿ. ಇನ್ನ ಮಗು ಹುಟ್ಟಿದ ತಕ್ಷಣ ಹಾಕೋದಕ್ಕೆ ಒಂದು 3 ಸೆಟ್ ಬೇಬಿ ಕ್ಯಾಪು, ಸಾಕ್ಸು, ಗ್ಲೌಸಸ್ ಅನ್ನ ತಗೊಂಡಿದ್ದೆ. ಇದನ್ನ ನಾನು ಫ್ಲಿಪ್ಕಾರ್ಟ್ ಇಂದ ಆರ್ಡರ್ ಮಾಡಿ ತರಿಸಿದ್ದು. ತುಂಬಾನೇ ಚೆನ್ನಾಗಿದಾವೆ, ಹಾಗೆ ತುಂಬಾನೇ ಕ್ಯೂಟ್ ಆಗಿದೆ ಹುಟ್ಟಿದ ತಕ್ಷಣ ಹಾಕೋದಕ್ಕೆ. ಸೊ ಈ 3 ಸೆಟ್ ಅನ್ನು ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದು ಸ್ವೆಟರು. ಚಳಿಗಾಲದಲ್ಲಿ ಹುಟ್ಟಿರೋದ್ರಿಂದ ಏನ್ ಮರ್ತರೂ ಈ ಸ್ವೆಟರ್ನ ಮರೆಯಕ್ಕಾಗಲ್ಲ. ಅದಕ್ಕೋಸ್ಕರ ಫಸ್ಟ್ ಎಲ್ಲದನ್ನು ಶಾಪಿಂಗ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನ ಅಂಗಡಿಯಲ್ಲಿ ತಗೊಂಡೆ. ಸ್ವೆಟರ್ ಯಾಕಂದ್ರೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಸೈಜ್ ಗೊತ್ತಾಗಲ್ಲ, ಸ್ವಲ್ಪ ದೊಡ್ಡದ್ ಬರ್ಬೋದು ಅಥವಾ ಚಿಕ್ಕದ್ ಬರ್ಬೋದು. ಒಂದ್ ಅಂದಾಜು ಸೈಜ್ ಇಷ್ಟಿರ್ಬೋದು ಅಂತ ಅನ್ಕೊಂಡು ನಾನು ಈ ಸ್ವೆಟರ್ನ ಶಾಪ್ ಮಾಡಿದೀನಿ. ಇದಕ್ಕೆ ಮ್ಯಾಚಿಂಗು ಹ್ಯಾಂಡ್ ಗ್ಲೌಸು ಹಾಗೆ ಕ್ಯಾಪು, ಸ್ವೆಟರ್, ಇದು 3 ಕೂಡ ಸೆಟ್ ಬಂದಿದೆ.
ಇದನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಮೇನ್ ಥಿಂಗು ಬೇಬಿ ವೈಪ್ಸು. ಸೊ ಇದನ್ನು ಕೂಡ ನಾನು ಫಸ್ಟೇ ತಂದು ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಯಾವ್ದನ್ನ ನೆನ್ಪಿಸ್ಕೊಳೋದು ಯಾವ್ದನ್ನ ಮರ್ತೋಗ್ತೀನಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ನೆನ್ಪಾದಂಗ್ ಒಂದೊಂದನ್ನೇ ಶಾಪಿಂಗ್ ಮಾಡಿ ಇಟ್ಕೊಂಡಿದ್ದೆ. ಸೊ ಬೇಬಿ ವೈಪ್ಸು, ಬೇಬಿಗೆ ಮೈ ಅಥವಾ ಮುಖ ಒರೆಸೋದಕ್ಕೆ. ಹಾಗೆ ಇದು ಪಲ್ಲವಿ ಗಿಫ್ಟ್ ಮಾಡಿದ್ದಂತ ಬಟ್ಟೆ, ಸಾಕ್ಸು. ಯಾಕೆಂದ್ರೆ ಚಳಿಗಾಲದಲ್ಲಿ ಸಾಕ್ಸಸ್ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಸೊ ಇದ್ರಲ್ಲಿ ಒಂದು 6 ಪೇರ್ ಸಾಕ್ಸ್ ಇದೆ. ಸೊ ಇದನ್ನ ಕೂಡ ನಾನು ಹಾಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನ ನೆಕ್ಸ್ಟ್ ಹುಟ್ಟಿದ ತಕ್ಷಣ ಹಾಕೋದಕ್ಕೆ ಹಳೆ ಬಟ್ಟೆ ಹಾಕ್ಬೇಕು ಅಂತ ಹೇಳ್ತಾರಲ್ವಾ ಹುಟ್ಟಿದ ತಕ್ಷಣ. ಇದು ಐರಾ ಹುಟ್ಟಿದಾಗ ಅವಳಿಗೆ ಹಾಕಿದಂತ ಬಟ್ಟೆ. ಸೊ ಇದನ್ನ ಹಾಗೆ ಎತ್ತಿಟ್ಟಿದ್ದೆ ನೆನಪಿಗೆ ಅಂತ. ಅದನ್ನ ಈಗ ಇನ್ನೊಂದು ಮಗುಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹುಟ್ಟಿದ ತಕ್ಷಣ ಇದೊಂದು ಬಟ್ಟೆಯನ್ನ ಹಾಕ್ಬಿಟ್ಟು ಮತ್ತೆ ಇನ್ಯಾವ ಬಟ್ಟೆಯನ್ನು ಬೇಕಾದ್ರೂ ನಾವು ಹಾಕೊಳ್ಬಹುದು. ಇದು ಟೈ ಅಪ್ಸ್ ಬಂದ್ಬಿಟ್ಟು ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತರಿಸಿದ್ದೆ. ನೋಡಿ ಪುಟಾಣಿ ಟೈ ಅಪ್ಸ್ ಎಷ್ಟು ಚೆನ್ನಾಗಿದಾವೆ. 4 ಟೈ ಅಪ್ಸ್ ಬಂದಿತ್ತು. ಹಾಗೆ ಇದಕ್ಕೆ ಕೆಳಗಡೆ ಕೂಡ ಸೆಟ್ ಇತ್ತು. ಇದನ್ನೆಲ್ಲ ನಾನು ತಂದಿದ ತಕ್ಷಣನೇ ಒಗೆದು ನೀಟಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಹೊಸ ಬಟ್ಟೆಗಳನ್ನ ಹಾಕಬಾರ್ದು, ಯಾಕೆ ಅಂದ್ರೆ ಇರಿಟೇಷನ್ ಆಗುತ್ತೆ ಮಗುಗೆ ಅಂದ್ಬಿಟ್ಟು 4 ಟೈ ಅಪ್ಸ್ ಅನ್ನ ತರಿಸಿದ್ದೆ. ಸೆಟ್ ಇದು. ಹಾಗೆ ಇವೆಲ್ಲ ಅದ್ರ ಕೆಳಗಡೆ ಲಂಗೋಟಿಸ್ ಅಂತೀವಲ್ಲ, ಅವು ಚಿಕ್ಕ ಚಿಕ್ಕವು. ಒಂದೊಂದು ಟೀ ಶರ್ಟಿಗೂ 2 ಲಂಗೋಟಿಸ್ ಬಂದಿದ್ವು. ಹಾಗೆ ಒಂದಷ್ಟನ್ನ ನಮ್ಮತ್ತೆ ಕೈಯಲ್ಲಿ ಕೂಡ ಹೊಲ್ದು ಕೊಟ್ಟಿದ್ದಾರೆ. ನೋಡಿ ಈ ರೀತಿ ಹೊಲ್ದಿದ್ದಾರೆ. ಯಾಕೆ ಅಂತಂದ್ರೆ ಎಷ್ಟು ಸುಸು ಮತ್ತೆ ಕಕ್ಕ ಮಾಡ್ತಾ ಇರ್ತವೆ ಮಕ್ಕಳು, ಅಂದ್ರೆ ಎಷ್ಟು ಬಟ್ಟೆಗಳಿದ್ರು ಸಾಕಾಗಲ್ಲ. ಹಾಗಾಗಿ ಚಿಕ್ಕ ಚಿಕ್ಕದೆಲ್ಲ ಕೈಗೆ ಸಿಗಲ್ಲ ಅನ್ಬಿಟ್ಟು ಇದನ್ನೇ ಒಂದು ಸೆಪರೇಟ್ ಕವರ್ ಅಲ್ಲಿ ಹಾಕಿ ಜೋಡಿಸ್ಕೊಳ್ತಾ ಇದ್ದೀನಿ, ಬೇಗ ಸಿಗ್ಲಿ ಅಂತ ಅಷ್ಟೇನೆ. ಇನ್ನು ಮೇನ್ ಥಿಂಗು, ಮಗು ಹುಟ್ಟಿದ ತಕ್ಷಣ ಬಿಳಿ ಬಟ್ಟೆನಲ್ಲಿ ಮಗುನ ಇಸ್ಕೊಳ್ಬೇಕು ಅಂತ ಹೇಳ್ತಾರಲ್ವಾ, ಅದಕ್ಕೆ ನಮ್ಮಮ್ಮ ಬರ್ತಾ ಇದನ್ನ ತಗೊಂಬಂದಿದ್ರು ಇಟ್ಕೊಂಡಿರುವಂತ. ಸೊ ಮಗು ಹುಟ್ಟಿದ ತಕ್ಷಣ ಮಗುನ ಇಸ್ಕೊಳ್ಳೋದಕ್ಕೆ ಒಂದು ಬಿಳಿ ಪಂಚೆಯನ್ನ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಇನ್ನ 1-2 ಪಂಚೆಗಳು ಅಪ್ಪಾಜಿದು ಮಾವಂದು ಎಲ್ಲ ಪಂಚೆಗಳನ್ನ ಹುಡುಕಿ ಹಳೆಯವನ್ನ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ನೀರಿಗೆ ಜಾಸ್ತಿ ಹಾಕಿದಷ್ಟು ಕಾಟನ್ ಸಾಫ್ಟ್ ಆಗ್ತವೆ. ಹಾಗಾಗಿ ಹಳೆ ಬಟ್ಟೆಗಳನ್ನ ಯೂಸ್ ಮಾಡೋದು. ಮಗುಗೆ ಯಾವುದೇ ರೀತಿಯಾದಂತ ರ್ಯಾಷಸ್ ಆಗಲ್ಲ, ಚುಚ್ಚಲ್ಲ, ಸಾಫ್ಟ್ ಆಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ. ಸೊ 2ನ್ನ ಮಗು ಕೆಳಗಡೆ ಹಾಸಕ್ಕೆ, ಹಾಗೆ ಇನ್ನೊಂದು ಸ್ನಾನ ಮಾಡಿಸಿದ್ರೆ ಮೈ ಒರೆಸೋದಕ್ಕೆ ಅಂತ ಅನ್ಬಿಟ್ಟು ಒಂದು 3 ಪಂಚೆಗಳನ್ನ ನಾನು ಇಟ್ಕೊಳ್ತಾ ಇದ್ದೀನಿ. ಇನ್ನು ಲಾಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ಮಗು ಕೆಳಗಡೆ ಹಾಕೋದಕ್ಕೆ ಹಳೆ ಬಟ್ಟೆಗಳು, ಪಂಚೆಗಳನ್ನ ನಮ್ಮತ್ತೆ ಸೀರೆ, ಟವಲ್ ಯಾವ್ದು ಸಾಫ್ಟ್ ಆಗಿರುತ್ತೋ ಅದೆಲ್ಲದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಹೊಸ ಬಟ್ಟೆಗಳನ್ನ ತಗೊಳ್ಬಹುದು, ಹಳೆ ಬಟ್ಟೆಗಳು ಸಿಗೋದು ತುಂಬಾ ಕಷ್ಟ. ಹಾಗೆ ಎಷ್ಟಿದ್ರು ಕೂಡ ಸಾಕಾಗಲ್ಲ. ಮೇನ್ ಥಿಂಗ್ ಏನಪ್ಪಾ ಅಂತಂದ್ರೆ ಚಳಿಗಾಲದಲ್ಲಿ ಬಟ್ಟೆಗಳನ್ನ ಒಣಗಿಸೋದಕ್ಕೂ ಆಗೋದಿಲ್ಲ. ಹಾಗಾಗಿ ಎಷ್ಟು ಬಟ್ಟೆಗಳು ಸಾಧ್ಯನೋ ಅಷ್ಟು ಬಟ್ಟೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ. ಸೊ ಇವಾಗ ಇದನ್ನು ಜೋಡಿಸ್ಕೊಳ್ಳೋಣ. ಸೊ ಫೈನಲಿ ನನ್ಗೆ ಎಷ್ಟು ನೆನಪಿದೆಯೋ, ಎಷ್ಟು ಬೇಕಾಗುತ್ತೆ ಅಂತ ನನಗೆ ಅನ್ಸುತ್ತೋ, ಯಾವ್ಯಾವ್ದು ಇಂಪಾರ್ಟೆಂಟು ಎಲ್ಲದನ್ನು ಮರೀದಲ್ಲೇ ಜೋಡಿಸಿದೀನಿ ಅಂತ ಅನ್ಕೊಂಡಿದೀನಿ. ಯಾಕೆ ಅಂದ್ರೆ ಫಸ್ಟ್ ಟೈಮ್ ಐರಾಗೆ ಏನೂ ಗೊತ್ತಿರ್ಲಿಲ್ಲ, ಕೇಳ್ಕೊಂಡು ಏನೇನು ತಗೊಂಡೋಗ್ಬೇಕು ಅಂತ ಜೋಡಿಸ್ಕೊಂಡಿದ್ದೆ. ಈ ಸಲ ನನ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರೋದ್ರಿಂದ ಸೊ ಏನೇನ್ ಬೇಕೋ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದೀನಿ. ಇನ್ನೊಂದು ಶಾಪ್ ಮಾಡಿದೇನಪ್ಪ ಅಂತಂದ್ರೆ ಇದು ಬೇಬಿ ಬೆಡ್, ಬೇಬಿ ರಿಸೀವರ್ ಅಂತ ಕೂಡ ಕರೀತಾರೆ. ಹುಟ್ಟಿದ ತಕ್ಷಣ ಮಗುನ ಎಲ್ಲಾದ್ರೂ ಆಚೆ ಎತ್ಕೊಂಡು ಹೋಗ್ಬೇಕು ಅಂದ್ರೆ ಇದ್ರಲ್ಲಿ ಎತ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಕೂಡ ನಾನು ಆನ್ಲೈನ್ ಅಲ್ಲಿ ತರಿಸಿರ್ಲಿಲ್ಲ. ಯಾಕೆ ಅಂತಂದ್ರೆ ಕ್ವಾಲಿಟಿನ ನೋಡ್ಕೊಂಡು ತಗೊಳ್ಳೋಣ ಅಂಗಡಿಯಲ್ಲೇ ಅಂತ ಅನ್ಬಿಟ್ಟು ಅಂಗಡಿಯಲ್ಲೇ ತಗೊಂಡಿದ್ದು. ಯಾಕೆಂದ್ರೆ ಮುಟ್ಟಿ ನೋಡಿ ತಗೊಂಡೋಗ ಸಾಫ್ಟ್ ಆಗಿದ್ಯೋ ಅಥವಾ ರಫ್ ಆಗಿದ್ಯೋ ಅಂತ ನೋಡ್ಕೊಂಡು ತಗೊಂಡ್ ಬಂದಿದೀನಿ. ಸೊ ಇದಿಷ್ಟು ಕೆಲವೊಂದನ್ನ ನಾನು ಚಿಂತಾಮಣಿಯಲ್ಲೇ ಶಾಪಿಂಗ್ ಮಾಡಿದ್ದು, ಕೆಲವೊಂದನ್ನ ಆನ್ಲೈನ್ ಅಲ್ಲಿ ತರಿಸಿದ್ದು. ಸೊ ಕಂಪ್ಲೀಟ್ ಆಗಿ ನನ್ನ ಬ್ಯಾಗು ಹಾಗೆ ಬೇಬಿ ಬ್ಯಾಗು, ಹಾಸ್ಪಿಟಲ್ ಬ್ಯಾಗ್ ರೆಡಿ ಆಯ್ತು. ಇನ್ನ ಏನಿದ್ರು ಡೆಲಿವರಿ ಹತ್ರ ಬರ್ತಾ ಇದೆ ಅಂತ ಡಾಕ್ಟರ್ ಬೇರೆ ಹೇಳಿದ್ರು. ಮ್ಯಾಕ್ಸಿಮಮ್ 10 to 15 ಡೇಸ್ ಅಲ್ಲಿ ಅಂತ ಹೇಳಿದ್ದಾರೆ. ಜೊತೆಗೆ ಹುಷಾರ್ ಬೇರೆ ಇಲ್ಲ, ಅದೊಂದು ಭಯ.
ಇವತ್ತು ಮಾತ್ರನೇ ಫೀಲಿಂಗ್ ಬೆಟರ್ ಆಗಿದೆ. ಹೋಗ್ತಾ ಹೋಗ್ತಾ ಮತ್ತೆ ಜ್ವರ ಬಂದು ಹೋಗೋದು ಮಾಡ್ತಾ ಇದೆ, ಬಿಟ್ಟೋದು ಬರೋದು ಬಿಡೋದು ಬರೋದು ಆ ತರ. ಸೊ ಸ್ವಲ್ಪ ಟೆನ್ಷನ್ ಆಗ್ತಿದೆ, ಡೆಲಿವರಿ ಟೈಮಲ್ಲಿ ಈ ತರ ಆಯ್ತಲ್ಲ ಅಂತ. ಫಸ್ಟ್ ಮಂತ್ ಇಂದ ಕೂಡ 9th ಮಂತ್ ವರೆಗೂ ಒಂದ್ ದಿನ ಕೂಡ ನಾನು ಹುಷಾರಿಲ್ಲ ಅಂತ ಮಲ್ಕೊಂಡಿಲ್ಲ. ಈ ಸಲನೇ ಹಿಂಗ ಆಗ್ತಿರೋದು, ಅದು ಕೂಡ 9th ಮಂತ್ ಅಲ್ಲಿ ಡೇಟ್ ಹತ್ರ ಬಂದಾಗ ಹಿಂಗಾಗಿದೆ. ಅದು ಸ್ವಲ್ಪ ಟೆನ್ಷನ್, ಯಾಕೆಂದ್ರೆ ಡೆಲಿವರಿ ಟೈಮಲ್ಲಿ ಎನರ್ಜಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಅನ್ಬಿಟ್ಟು ಆದಷ್ಟು ಬೇಗ ಹುಷಾರಾಗ್ಲಿ ಅಂತ ದೇವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಪ್ಯಾಕಿಂಗ್ ಮೈ ಹಾಸ್ಪಿಟಲ್ ಬ್ಯಾಗ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.